ನಮಸ್ಕಾರ. ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಮಳೆ ಹಾನಿ ಪ್ರದೇಶಗಳಿಗೆ ಸಚಿವರು ಭೇಟಿ, ಸರ್ವೆ ಮಾಡಿ ವರದಿ ಸಲ್ಲಿಸಲು ಸೂಚನೆ. ತೀವ್ರ ಹಾನಿಗೀಡಾದ ಮನೆಗಳಿಗೆ ತಕ್ಷಣ 7 ರಿಂದ 10 ಸಾವಿರ ನೀಡಲಾಗುತ್ತದೆ. ಸಚಿವ ರಹೀಂ ಖಾನ್. ಧರ್ಮಸ್ಥಳ ಪ್ರಕರಣ NIA ತನಿಖೆಗೆ ನೀಡಬೇಕೆಂದು ಒತ್ತಾಯಿಸಿ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ. ಬೀದರ್ ಜಿಲ್ಲಾ ಕೋರ್ಮರ ಕ್ಷೇಮಾಭಿವೃದ್ಧಿ ಸಂಘದಿಂದ ನುಲಿಯ ಚಂದಯ್ಯ ಜಯಂತಿ. ನುಲಿಯ ಚಂದಯ್ಯ ಶರಣ ಸಂಕುಲದ ಧ್ರುವತಾರೆ ಶ್ರೀದೇವಿ ಉತ್ಲಾಸರ. ಬೀದರ್ ನಗರದಲ್ಲಿ ಸಂಗೀತ ಶ್ರಾವಣ ಕಾರ್ಯಕ್ರಮ. ಭಾರತ ರತ್ನ ಪಂಡಿತ್ ಭೀಮಸೇನ್ ಜೋಶಿ ಶಿಷ್ಯವೃಂದದಿಂದ ಭಕ್ತಿಮಯ ಸಂಗೀತ ಪ್ರಸ್ತುತಿ. ರಾಮುಲು ಗಾದ್ಗೆ ಅವರು 15ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿ ಮನರಂಜಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಮನಗರ್ ಕಾಲೋನಿಯಲ್ಲಿ ಶ್ರೀರಾಮ್ ಗಣೇಶ್ ಮಂಡಳಿ ವತಿಯಿಂದ ವಿಘ್ನ ನಿವಾರಕ ಗಣೇಶನ ಮೂರ್ತಿಯನ್ನು ಗೆಳೆಯರ ಬಳಗದ ವತಿಯಿಂದ ಸಡಗರ ಸಂಭ್ರಮದಿಂದ ಬರಮಾಡಿಕೊಳ್ಳಲಾಯಿತು. TV9 ಛಾಯಾಗ್ರಾಹಕ ರಾಮಕೃಷ್ಣ ಅವರಿಗೆ ಮಾತೃವಿಯೋಗ. ಅವರ ಸಂಪ್ರದಾಯದ ಪ್ರಕಾರ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ ನಡೆಯಿತು. ಸುದ್ದಿಯ ವಿವರಗಳು. ಜಿಲ್ಲೆಯಲ್ಲಿ ಇತ್ತೀಚೆಗೆ ಸುರಿದ ಮಳೆಯಿಂದ ಹಾನಿಗೀಡಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸರ್ವೆ ಮಾಡಿ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಹಜ್ ಮತ್ತು ಪೌರಾಡಳಿತ ಸಚಿವ ರಹೀಂ ಖಾನ್ ಸೂಚನೆ ನೀಡಿದ್ದರು. ಅವರು ಬೀದರ್ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಹಾನಿಗೀಡಾದ ಮನೆ, ರಸ್ತೆ, ಬೆಳೆ ಮುಂತಾದವುಗಳನ್ನು ಪರಿಶೀಲನೆ ನಡೆಸಿದರು. ಮಾಳೆಗಾಂವ್ ಸರ್ಕಲ್, ಜನವಾಡ ಸರ್ಕಲ್ಗಳ ಹಳ್ಳಿಗಳಾದ ಮಾಳೆಗಾಂವ್, ಚಿಲ್ಲರ್ಗಿ, ಗಾದ್ಗಿ, ಯರ್ನಳ್ಳಿ ಮತ್ತು ಸಾಂಗ್ವಿ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿ, ಜಿಲ್ಲೆಯಲ್ಲಿ ಸಾಮಾನ್ಯ ಮಳೆಗಿಂತ 3 ಪಟ್ಟು ಹೆಚ್ಚಾಗಿದ್ದು ಅನೇಕ ರೀತಿಯ ಸಮಸ್ಯೆಗಳನ್ನು ಸೃಷ್ಟಿಸಿವೆ ಎಂದರು. ತೀವ್ರ ಹಾನಿಗೀಡಾದ ಮನೆಗಳಿಗೆ ತಕ್ಷಣ 7 ರಿಂದ 10 ಸಾವಿರ ರೂಪಾಯಿ ನೀಡಲಾಗುತ್ತಿದೆ. ನಂತರ ಸರ್ವೆ ಕೈಗೊಂಡು ಪೂರ್ಣ ಪರಿಹಾರ ನೀಡಲಾಗುವುದು. ಬೆಳೆಗಳ ಹಾನಿ ಬಗ್ಗೆ ಈಗಾಗಲೇ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯವರಿಗೆ ಸರ್ವೆ ಮಾಡಲು ಸೂಚನೆ ನೀಡಲಾಗಿದೆ ಎಂದರು. ತಾವು ಕೂಡ ಮುಖ್ಯಮಂತ್ರಿಗಳಿಗೆ, ಕೃಷಿ ಮತ್ತು ತೋಟಗಾರಿಕೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಆದಂತಹ ಹಾನಿಯ ಬಗ್ಗೆ ತಿಳಿಸಲಾಗಿದೆ. 100 ರಿಂದ 200 ಕೋಟಿ ಪರಿಹಾರ ನೀಡುವಂತೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಾಗಿದೆ ಎಂದರು. ಚಿಲ್ಲರ್ಗಿಯಲ್ಲಿ 7 ಮನೆ, ಗಾದ್ಗಿಯಲ್ಲಿ 5 ಮನೆ, ಹಮಿಲಾಪುರ್ನಲ್ಲಿ 6 ಮನೆಗಳು ಹಾನಿಯಾಗಿದ್ದು ಮತ್ತು ರೈತ ಬೆಳೆಗಳಾದ ಹೆಸರು, ಉದ್ದು ಹೆಚ್ಚು ಹಾನಿಗೆ ಒಳಗಾಗಿದ್ದು ಸರ್ವೆ ಮಾಡಿ ಪರಿಹಾರ ನೀಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಂಕೋಡೆ, ಬೀದರ್ ಸಹಾಯಕ ಆಯುಕ್ತ ಮೊಹಮ್ಮದ್ ಶಕೀಲ್, ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾದ ದೇವಿಕಾ, ಬೀದರ್ ತಹಶೀಲ್ದಾರ್ ರವೀಂದ್ರ ಧಾಮ, ಬೀದರ್ ತಾಲೂಕು ಪಂಚಾಯತ್ ಇಒ ಮಾಣಿಕರಾವ್ ಪಾಟೀಲ್, ಕೃಷಿ ಇಲಾಖೆ ಉಪನಿರ್ದೇಶಕರಾದ ಇಕ್ಬಾಲ್ ಅನ್ಸಾರಿ ಸೇರಿದಂತೆ ಇತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. हल्का कमी हुकुम से सांप सांप डालेंगे ಒಂದು ನಿಮಿಷ ನೋಡ್ರಿ ಪರಿಹಾರ ಕೊಟ್ಟು ಖರೆ ಹಾಂ ಬನ್ನಿ ಮೇಡಮ್ ಬನ್ನಿ. ಕೈ ಮಾಡಿ ತೋರಿಸ ಸರ್ ರೀ. जरा साबरी नोड़ा पूछ दे सर थोड़ा दिन जाने के बाद ये होता सब ಎಲ್ಲ ಕಡೆ ನೋಡ್ರಿ ಪೂರ ಹೋಗಿದ್ರಿ. भाई
ಅಣ್ಣ ಈ ಕಡೆ ಬರಬೇಡ ದಯವಿಟ್ಟು ಸರ್ ನೋಡಿ ಸರ್ ಈ ಕಡೆ ನೋಡಿ ಸರ್ ಎಷ್ಟು ಫ್ಯಾಮಿಲಿ ಇದ್ದಾರೆ ನಿಮ್ಮಲ್ಲಿ 5 ಜನ ಏನೇನು ಕೆಲಸ ಮಾಡ್ತಾರೆ ಇದು ಡ್ಯಾಮೇಜ್ ಫೋಟೋಸ್ ಇದೆ ಗಾದಿಗೆದಾಗಿ ಲೈಟ್ ಬಿದ್ದಂತ ನಾವೆಲ್ಲ ಪೂರ ಆರ್ ಬಿದ್ದ ಏನು ನಮ್ಮ ಬೀದರ್ನಲ್ಲಿ ಮಳೆಗಾಲದಿಂದ ಹೆವಿ ರೇನ್ ಆಗಿ ಸುಮಾರು ಕಡೆ ಲಾಸ್ ಆಗಿಬಿಟ್ಟಿದೆ, ಮನೆಗಳು ಬಿದ್ದುಬಿಟ್ಟಿದೆ, ರೈತರದ್ದು ಹೊಲ ಎಲ್ಲ ನಷ್ಟ ಆಗಿದೆ. ಮತ್ತು ಏನು ಈಗ ಸೀಸನ್ ಮುಂಗ್ದು ಉಳಿದ್ದು ಮತ್ತು ಹೆಸರು ತೂವರು ಅದು ಎಲ್ಲ ಉಳಿತು ಮುಂಗ್ ಫುಲ್ ನಷ್ಟ ಆಗಿಬಿಟ್ಟಿದೆ. ತೂವರ್ ಅಂದರೂ ಅರ್ಧಕ್ಕಿಂತ ಜಾಸ್ತಿ ನಷ್ಟ ಆಗಿದೆ. ಇದ್ರ ಸಲಗೆ ಮೊದಲೇ ಯಾಕಂದರೆ ಅಸೆಂಬ್ಲಿ ನಡೀಲಿತ್ತು, ಆವಾಗಲೇ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿ ಜೊತೆಗೆ ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಚರ್ಚೆ ಮಾಡಿದ್ದು, ಮತ್ತು ಅಗ್ರಿಕಲ್ಚರ್ ಮಿನಿಸ್ಟರ್, ರೆವಿನ್ಯೂ ಮಿನಿಸ್ಟರ್ ಮತ್ತು ಕ್ಯಾಬಿನೆಟ್ನಲ್ಲಿ ಇಡೀ ನಮ್ಮ ಬೀದರ್ ಡಿಸ್ಟ್ರಿಕ್ಟ್ ಬಗ್ಗೆ ಮತ್ತು ನನ್ನ ಬೀದರ್ ಕ್ಷೇತ್ರದ ಬಗ್ಗೆ ಚರ್ಚೆ ಆಗಿದೆ. ಎಷ್ಟೆಷ್ಟು ಲಾಸ್ ಆಗಿದೆ ಇಮಿಡಿಯೇಟ್ ಡಿಪ್ಟಿ ಕಮಿಷನರ್ಗೆ ಮತ್ತು ರೆವಿನ್ಯೂ ಆಫೀಸರ್ಸ್, AC, ತಹಸೀಲ್ದಾರ್, ಹಾರ್ಟಿಕಲ್ಚರ್ ಆಫೀಸರ್ ಮತ್ತು ನಮ್ಮ ಅಗ್ರಿಕಲ್ಚರ್ AD ಅವರಿಗೆ ಎಲ್ಲರಿಗೆ PWD ಎಲ್ಲರಿಗೆ ಆಲ್ರೆಡಿ ಇನ್ಫಾರ್ಮೇಷನ್ ಹೋಗಿದೆ. ಈಗ ಮಿನಿಮಮ್ ಒಂದು 10 ಡಿಪಾರ್ಟ್ಮೆಂಟ್ ಅವರು ನನ್ನ ಜೊತೆಗೆ ಇದ್ದಾರೆ. ಸುಮಾರು ಕಂಬ ಆಲ್ಸೋ ಬಿದ್ದು ಹೋಗಿದೆ. ಇದು ಹೆವಿ ರೇನ್ ಬರೀ ಬೀದರ್ ಇಲ್ಲ, ಇಡೀ ದೇಶದಲ್ಲಿ ಆಗಿದೆ. ಇದ್ರ ಸಲಗೆ ಫಸ್ಟ್ ಇಮಿಡಿಯೇಟ್ ಸ್ವಲ್ಪ ಸಹಾಯ ಆಗಲಿ ಅಂತ ಒಂದು ಫಸ್ಟ್ ಇನ್ಸ್ಟಾಲ್ಮೆಂಟ್ ಯಾರ್ದು ಮನೆ ಬಿದ್ದು ಹೋಗಿದೆ, ಯಾರು ಕಷ್ಟನಲ್ಲಿದೆ ಅವರಿಗೆ ಇಮಿಡಿಯೇಟ್ ಸಹಾಯ ಮಾಡ್ಲತ್ತಾರೆ ಸರ್ಕಾರದಿಂದ. ಮತ್ತು ಸುಮಾರು ಕಡೆ ನನ್ನಿಂದ ಪರ್ಸ್ನಲಿ ಅಲ್ಲಿ ಇಮಿಡಿಯೇಟ್ ನಾನು ಸ್ವಲ್ಪ ಸಹಾಯ ಮಾಡಿದ್ದೀನಿ. ಮತ್ತು ಒಂದು ಇದು ಸರ್ವೆ ಆಗಿ ಒಂದು ಮೀಟಿಂಗ್ ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮೀಟಿಂಗ್ ಮಾಡಿ ಮತ್ತು ಮುಖ್ಯಮಂತ್ರಿ ಜೊತೆಗೆ ಚರ್ಚೆ ಮಾಡಿ ಎಷ್ಟು ಅಮೌಂಟ್ ಕೊಡಬೇಕಂತ ಕೇಳ್ತೀವೋ. ಆಲ್ರೆಡಿ ನಾನು 100-200 crore rupees ಬೀದರ್ಗೆ ಸಿಟಿಗೆ ಕೊಡಬೇಕಂತ ಲೆಟರ್ ಆಲ್ರೆಡಿ CMಗೆ ಕೊಟ್ಟಿದ್ದೀನಿ. ಅವರು ಬರೆದಿದ್ದಾರೆ. ಎಷ್ಟು ರಿಲೀಸ್ ಫೈನಾನ್ಸ್ ಅವ್ರು ಮಾಡ್ತಾರೆ ನೋಡಿ. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ನಾನು ಒಂದು ಚರ್ಚೆ ಮಾಡಿ ಒಂದು ಮೀಟಿಂಗ್ನಲ್ಲಿ ಫಸ್ಟ್ ಅದು ಎಷ್ಟು ಲಾಸ್ ಆಗಿದೆ, ಎಷ್ಟು ಏನದು ಒಂದು ಮಾಹಿತಿ ತೊಗೊಂಡು ಏನೋ ಮಾಡಬೇಕಂದ್ರೂ ಒಂದು ಒಳ್ಳೆ ಕರೆಕ್ಟ್ ಡಾಕ್ಯುಮೆಂಟ್ಸ್ ಮಾಹಿತಿ ಇರಬೇಕು. ಮಾಹಿತಿ ಕರೆಕ್ಟ್ ಆದ್ರ ಮೇಲೆ ಅದನ್ನು ಡಿಸೈಡ್ ಏನು ಇಟ್ಟಲ್ಲ ಸಾಬ್ರೆ 1 ಎಕರೆ ಪೂರ ಕಾಸ್ತು ಬಿತ್ತಿಂದ ಹೋಗ್ಯದ. ಹೆಸರು ಹಾಕಿದೇವ್ರಿ, ಹತ್ತು ಆಯಿತು. ಈಗ 1 ಎಕರೆ ಪೂರ ಹಾಳಾಗ್ಯದ ಸಾಬ್ರೆ. ಈಗ ನಾವು ಏನು ಮಾಡಿ ಬದುಕಬೇಕ್ರಿ? ನಮ್ಮ ಮಕ್ಕಳು ಸುದ್ದಿ ಇಲ್ಲ ರೀ, ನಾವು ಕೈ ಕಷ್ಟ ಮಾಡಿ ಬದುಕಲತ್ತೇವೆ ಸಾಬ್ರೆ. ಎಲ್ಲ ತೊರಿ ಬಂದು 2 ಎಕರೆ ಪೂರ ಹೋಗಿದ್ರಿ, ನೀರು ಹೋಗ್ಯದ ಸಾಬ್ರೆ. ನಾವು ಕೈ ಮೇಲೆ ಬದುಕಬೇಕಾಗ್ತದೆ ಸಾಬ್ರೆ. ಬೋರ್ಗಳು ಭೀ ಸುದ್ದಿ ಇಲ್ಲ, ಕೈ ಮೇಲೆ ಬದುಕೋದಿದ್ದೆ ಸಾಬ್ರೆ. ಎಲ್ಲ ಹೊಲ ಬೆಳೆ ನೀರು ಬಂದು ಹರ್ಕೊಂಡು ಹತ್ತೆ ಹೋಗ್ಯದ ಸಾಬ್ರೆ. ಹೊತ್ತು ಬಂದು ಹೊತ್ತೆ ಹೋಗ್ಯದ, ಹಳ್ಳ ಬಂದು ಹೋಗ್ಯದ ಸಾಬ್ರೆ. ಇದು 20 ವರ್ಷದ ಸಿಂಗೂರು ಡ್ಯಾಮ್ ಕಟ್ಟಿ ನಮಗೆ ಹೊಲ ತರಸಾಗಿ ಹೋಗಿದ್ರಿ. ಎಲ್ಲ ಪೂರ ಬೆಳೆ ಬಂದು ಹತ್ತೆ ಹೋಗಿದ್ರಿ. ಎಲ್ಲ ನೀರಾಗಿ ಬಂದು ಎಲ್ಲ ಹತ್ತೆ ಹೋಗ್ಯದ ಸಾಬ್ರೆ. ತೊರಿ ಬಂದು ಹಳ್ಳ ಬಂದು ಹತ್ತೆ ಹೋಗ್ಯದ ಸಾಬ್ರೆ. ಅದು ಉದ್ದು ಹೆಸರು ಹಾಕಿದೆ, ಹತ್ತೆ ಮನೆ ಹೋಗ್ಯದ ಸಾಬ್ರೆ. ಪಾವಾಗಲ್ಲ ಹೊಂಟವು ಎಲ್ಲ ಹೋಗಿದ್ರೆ ಸಾಬ್ರೆ. ಎಲ್ಲ ಮುಂದೆ ಇದು ಕಡ್ಡಿ ಹಾಕಾರತ್ತೆ ಸಾಬ್ರೆ. ಕಡ್ಡಿ ಇದು ಚಣಿಗೆ ಯಾವ್ದಾರು ಹಾಕಾರತ್ತೆ ಸಾಬ್ರೆ. ಈಗೆಲ್ಲ ಹೋಗ್ಯದ ಸಾಬ್ರೆ. ಅದು ಸರಿಯದ ಎಲ್ಲ 1 ಎಕರೆ ಪೂರ ಹಳದಾಗ ಹೋಗ್ಯದ್ರಿ. ಮತ್ತು 1 ಎಕರೆ ಹಾಕ್ಬಿತ್ತರ 1 ಎಕರೆ ಕಾಸ್ತದ, 1 ಎಕರೆ ಹೋಗ್ಯದ ಸಾಬ್ರೆ. ಈಗ ಅದು ಭೀ ಹತ್ತೆ ಹೋಗ್ಯದ್ರಿ. ನಮಗೆ ಬಿತ್ತಿನ ದಂಡ ಭೀ ಹೊಂಟ್ರಿ, ಬಿತ್ತಿನ ಲಾಭ ಹೊಂಟದ ಸಾಬ್ರೆ. ಉಲ್ಟಾ ರೊಕ್ಕ ಕೊಟ್ಟು ದಂಡ ಆಗ್ಲತ್ತ ಸಾಬ್ರೆ. ಬಿತ್ತಿ ಉಲ್ಟಾ ನೌಕರು ದಾರ ಹಾಕ್ಲತ್ತ ಸಾಬ್ರೆ. ಎಲ್ಲ ಪರೇಶಾನಿ ಇರ್ತದೆ ಸಾಬ್ರೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರ ನಡೆಸಲಾಗುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ಕಾರ್ಯಕರ್ತರು ನಗರದಲ್ಲಿ ಪ್ರತಿಭಟನೆ ನಡೆಸಿದರು. ಬೀದರ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಘಟಕದ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪಕ್ಷದ ರಾಜ್ಯ ಕಾರ್ಯದರ್ಶಿಯೂ ಆದ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ, ಜಿಲ್ಲಾಧ್ಯಕ್ಷ ಅಮರನಾಥ್ ಪಾಟೀಲ್, ಕೇಂದ್ರದ ಮಾಜಿ ಸಚಿವ ಭಗವಂತ್ ಖೂಬಾ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ನಗರದ ಪ್ರಮುಖ ಮಾರ್ಗಗಳಲ್ಲಿ ಪ್ರತಿಭಟನಾ ರ್ಯಾಲಿ ನಡೆಸಿದರು.
ಬಿಜೆಪಿ ಕಾರ್ಯಕರ್ತರು ತಹಶೀಲ್ದಾರ್ ಕಚೇರಿಗೆ ತೆರಳಿ ರಾಜ್ಯಪಾಲರ ಹೆಸರಿಗೆ ಬರೆದ ಮನವಿ ಪತ್ರವನ್ನು ಸಲ್ಲಿಸಿದರು. ಧರ್ಮಸ್ಥಳದ ಪಾವಿತ್ರ್ಯಕ್ಕೆ ಕಳಂಕ ಹಚ್ಚಿ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರಲು ಷಡ್ಯಂತ್ರ ರಚಿಸಲಾಗಿದೆ. ಸಮಾಜ ವಿರೋಧಿ ದೇಶ ವಿರೋಧಿಗಳ ಜಾಲ ಪತ್ತೆಗೆ ರಾಷ್ಟ್ರೀಯ ತನಿಖೆ ದಳದಿಂದ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹಿಂದೂ ಧಾರ್ಮಿಕ ಕ್ಷೇತ್ರಗಳಿಗೆ ಕಳಂಕ ತರುವ ಕೆಲಸ ನಡೆಯುತ್ತಿದೆ. ಹಿಂದೂಗಳ ಮೇಲೆ ದೌರ್ಜನ್ಯ ಹತ್ಯೆಗಳು ನಡೆದಿವೆ. ತುಷ್ಟೀಕರಣ ರಾಜಕೀಯದಿಂದ ಸಮಾಜಘಾತುಕ ಶಕ್ತಿಗಳು ಹೆಚ್ಚಾಗಿವೆ. ಸೌಹಾರ್ದ ನಾಡಿಗೆ ಕಪ್ಪು ಚುಕ್ಕೆ ಹಚ್ಚುವ ಕೆಲಸ ಮಾಡಲಾಗುತ್ತಿದೆ ಎಂದು ಆರೋಪಿಸಿದ್ದರು. ಯಾರೋ ಅನಾಮಿಕ ನೀಡಿದ ದೂರು ಆಧರಿಸಿ ತನಿಖೆ ಕೈಗೊಂಡು ಧರ್ಮಸ್ಥಳಕ್ಕೆ ಕಳಂಕ ಹಚ್ಚುವ ಕೆಲಸ ಮಾಡಲಾಗಿದೆ. ಈ ತಪ್ಪಿಗೆ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ಧರ್ಮಸ್ಥಳದ ನೆಲದಿಂದಲೇ ರಾಜ್ಯದ ಜನತೆಗೆ ಕ್ಷಮೆಯಾಚಿಸಬೇಕೆಂದು ಆಗ್ರಹಿಸಿದ್ದರು. ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಅವರು ಮಾತನಾಡುತ್ತಾ, ಧರ್ಮಸ್ಥಳಕ್ಕೆ ಕಪ್ಪು ಮಸಿಯುವ ಬಳಿಯುವ ಹುನ್ನಾರ ವಿಫಲಗೊಂಡಿದೆ. ಷಡ್ಯಂತ್ರ ನಡೆಸಿದವರ ಬಗ್ಗೆ ತನಿಖೆ ನಡೆಸಿ ಕಾನೂನು ಕ್ರಮ ಜರುಗಿಸಬೇಕು, ಇಲ್ಲವಾದರೆ ಬಿಜೆಪಿ ಹೋರಾಟ ನಡೆಸಲಿದೆ ಎಂದು ತಿಳಿಸಿದ್ದರು. ಭಗವಂತ್ ಖೂಬ ಅವರು ಮಾತನಾಡುತ್ತಾ, ಧರ್ಮಸ್ಥಳದ ಘಟನೆಯ ತನಿಖೆಯಿಂದ ಏನೂ ಸಾಬೀತಾಗಿಲ್ಲ. ಇದೊಂದು ಪಿತೂರಿ ಎಂಬುದು ಎಲ್ಲರಿಗೂ ಗೊತ್ತಾಗಿದೆ. ಇದರ ಹಿಂದಿನ ಶಕ್ತಿಗಳು ಯಾರೆಂಬುದು ಪತ್ತೆ ಹಚ್ಚಿ ಕಾನೂನು ಕ್ರಮ ಜರುಗಿಸಬೇಕೆಂದು ತಿಳಿಸಿದ್ದರು. ಈ ಪ್ರತಿಭಟನೆಯಲ್ಲಿ ಬೀದರ್ ಗ್ರಾಮೀಣ ಮಂಡಲ್ ಬಿಜೆಪಿ ಅಧ್ಯಕ್ಷ ದೀಪಕ್ ಗಾದ್ಗಿ, ಬೀದರ್ ನಗರ ಮಂಡಲ ಅಧ್ಯಕ್ಷ ಶಶಿಧರ್ ಹೊಸಳ್ಳಿ, ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಉಲ್ಲಾಸಿನಿ ಮುದಾಳೆ, ಸಂಗಮೇಶ್ ನಾಸಿಗರ್, ಬಾಬುರಾವ್ ಬಿರಾದರ್, ಸುಭಾಷ್ ಮಡಿವಾಳ್, ವೀರೇಶ್ ಸ್ವಾಮಿ ಮತ್ತಿತರರು ಪಾಲ್ಗೊಂಡಿದ್ದರು. ಭಾರತೀಯ ಜನತಾ ಪಕ್ಷಕ್ಕೆ ಮಾಜಿ ಸಂಸದರು ಹಾಗೂ ಕೇಂದ್ರದ ಮಾಜಿ ಸಚಿವರಾದಂಥ ಭಗವಂತ್ ಖೂಬಾಜಿ ಅವರೇ, ನಮ್ಮ ರಾಜ್ಯದ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರೇ, ಅದಕ್ಕೋಸ್ಕರ ಈಗಲಾದರೂ ಕಾಂಗ್ರೆಸ್ ಎಚ್ಚೆತ್ತುಕೊಂಡು ಯಾವ SITಯನ್ನು ನಿಯುಕ್ತ ಮಾಡಿದ್ರಿ, ಆ SIT ಯಾರು ಇದರ ವಿರುದ್ಧ ಷಡ್ಯಂತ್ರವನ್ನು ಮಾಡಿ ಅಂತ ಹೆಣಗಳಂತೂ ಅವನು ಕಾನೂನಾತ್ಮಕವಾಗಿ ಉಳಿದಂತ ವ್ಯಕ್ತಿಯನ್ನು ಹೆಣ ಉಳಿದಂತಿಲ್ಲ, ಹೆಣ ಉಳಿದ ಕಡೆ ಇದೆ. ಯಾವುದೇ ಒಂದು ಹೆಣ ಅದಕ್ಕೆ ಯಾರಾದ್ರೂ ವಾರಸ್ದಾರ ಇರಲಿಲ್ಲ ಅಂದ್ರೆ ಅದಕ್ಕೆ ಯೂರಿಯಾ ಆರೋಗ್ಯ ಮಾಡ್ತಾರ. ಯುಗಾದಿ ದಿವಸ 10 ಮೇಲ್ಪಟ್ಟು ಇನ್ಸ್ಪೆಕ್ಟರ್ಗಳು ಸಮಾವೇಶದ ತಯಾರಿಯನ್ನ ಮಾಡೋಣ. ಈಗ ತಹಸೀಲ್ದಾರ್ ಮುಖಾಂತರ ಮನವಿಯನ್ನ ನಮ್ಮ ದೇಶದ ಮೂಲ ನಾಗರಿಕರು ದೇಶದ ಅಭಿವೃದ್ಧಿ ಮಾಡಬಾರ್ದು. ಈ ದೇಶ ಹೊಡಿಬೇಕನ್ನೋದೇ ಅವ್ರ ಕೆಲಸ. ಚೈನಾದವ್ರ ಸಂಕಟ ರಾಹುಲ್ ಗಾಂಧಿ ದೋಸ್ತಿ. ಇದರಿಂದ ಆ ಶಶಿಕಾಂತ್ ಸೆಂಟರ್ನಿಂದ ನೇರವಾಗಿ ರಾಹುಲ್ ಗಾಂಧಿನೇ ಇದರಲ್ಲಿ ಇನ್ವಾಲ್ವ್ ಅಲ್ಲ. ಅದಕ್ಕೆ ಅವ್ರಿಗೆಲ್ಲ ಮುಖವಾಡ ಖರ್ಚು ಮಾಡ್ಕೊಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ತಮ್ಮೆಲ್ಲರ ಸಹಕಾರ ಈ ಹೋರಾಟದಲ್ಲಿ ಇರಬೇಕು. ಈ ಒಂದು ಹೋರಾಟದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳೋದಕ್ಕೆ ತಮ್ಮೆಲ್ಲರಿಗೂ ಮತ್ತೊಂದ್ಸಲ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಧನ್ಯವಾದ ತಿಳಿಸ್ತಾ ಕೋಟಿಗಟ್ಟಲೆ ಜನರ ಶ್ರದ್ಧಾಸ್ಥಾನ ಭಕ್ತಿಸ್ಥಾನವಾದಂಥ ಧರ್ಮಸ್ಥಳದ ಮೇಲೆ ಅನಾವಶ್ಯಕ ಕಿಡಿಗೇಡಿಗಳಿಂದ ಕಂಪ್ಲೇಂಟನ್ನು ಪಡೆದುಕೊಂಡು ಅಲ್ಲೇ ಕೊಲೆ ಆಗಿದ್ದಾವೆ, ನೂರಾರು ಕೊಲೆ ಆಗಿದ್ದಾವೆ, ಹೂತಿಟ್ಟಿದ್ದೀನಿ ಅನ್ನುವಂಥ ಮುಸುಕುಧಾರೆಯಿಂದ
ಕಂಪ್ಲೇಂಟ್ ಪಡೆದು ರಾಜ್ಯ ಸರ್ಕಾರ, ಹಿಂದೂ ಮತ್ತು ಸನಾತನ ವಿರೋಧಿ ಸರ್ಕಾರ, ಈ ಸರ್ಕಾರವನ್ನು ತಕ್ಷಣವಾಗಿ ಯಾವುದೇ ವಿವೇಚನೆಗೆ ಆಲೋಚನೆ ಮಾಡಲಾರ್ದೇ SITಯನ್ನು ಘಟಿತನ ಮಾಡಿ ಆ ಮುಸುಕುಧಾರಿಯನ್ನು ಕರ್ಕೊಂಡು ಅಲ್ಲಿ ಅನಾವಶ್ಯಕ ಅಗೆದು ಹಿಂದೂ ಸಮಾಜದಲ್ಲಿರುವಂಥ ಭಕ್ತಿ ಭಾವನೆಗೆ ಧಕ್ಕೆ ತರುವಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಇದಕ್ಕೆ ನಾವು ಧಿಕ್ಕರಿಸ್ತೀವಿ. ಈಗ ನಿಧಾನವಾಗಿ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರೇ ಈಗ ಉಲ್ಟ ಹೊಡಿತಾ ಇದ್ದಾರೆ. ಹೀಗಾಗಿ ನಾವು ಆ ಧರ್ಮಸ್ಥಳದ ವಿಷಯದಲ್ಲಿ ಕೇವಲ ಕಾಂಗ್ರೆಸ್ ಸರ್ಕಾರ ಅಷ್ಟೇ ಕೈವಾಡ ಅಲ್ಲ, ಅದ್ರ ಹಿಂದೆ ವಿದೇಶಿಗಳ ಹಣ ಮತ್ತು ಕೈವಾಡ ಇದೆ. ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕೈವಾಡ ಇದೆ. ಮುಸ್ಲಿಂ ಸಂಘಟನೆಗಳಾದಂಥ SDPI ಅನ್ನಂಥ ಸಂಘಟನೆಗಳ ಕೈವಾಡ ಇದೆ. ಹೀಗಾಗಿ ನಾವು ಇದನ್ನು ಬಲವಾಗಿ ಖಂಡಿಸ್ತೀವಿ, ಧಿಕ್ಕರಿಸ್ತೀವಿ ಮತ್ತು ಧರ್ಮಸ್ಥಳದ ಪರವಾಗಿ, ನ್ಯಾಯದ ಪರವಾಗಿ, ಧರ್ಮದ ಪರವಾಗಿ, ಸತ್ಯದ ಪರವಾಗಿ ಭಾರತೀಯ ಜನತಾ ಪಕ್ಷ ಇಡೀ ಕರ್ನಾಟಕದಾದ್ಯಂತ ಧರ್ಮಸ್ಥಳದ ಪರವಾಗಿ ನಿಲ್ತದೆ. ಮತ್ತು ನಮ್ಮ ಆಗ್ರಹ ಇದೆ, ಈ ಧರ್ಮಸ್ಥಳಗಳ ಕೇಸನ್ನು ತಾವು ಸತ್ಯಾಸತ್ಯತೆಯನ್ನು ಹೊರಗೆ ಬರಬೇಕಾದ್ರೆ ರಾಷ್ಟ್ರೀಯ ತನಿಖಾ ದಳಕ್ಕೆ ಒಪ್ಪಿಸಬೇಕು ಅನ್ನುವಂಥ ನಮ್ಮ ಆಗ್ರಹ ಇದೆ. ಧರ್ಮಸ್ಥಳ ಬಗ್ಗೆದಲ್ಲಿ ಎಲ್ರಿಗೂ ಗೊತ್ತಿರೋ ಪ್ರಕಾರ ನಮ್ಮೆಲ್ಲ ಮಹಿಳೆಯರು ನಾವಿಲ್ಲಿ ಸೇರಿದ್ದು ಧರ್ಮಸ್ಥಳ ಬಗ್ಗೆದಲ್ಲಿ ಯಾವ ಥರ ಇವರೆಲ್ಲ ಎಷ್ಟು ನೀಚಾಗಿ ಮಾತಾಡ್ತಾ ಇದ್ದಾರೆ. ಬುರುಡೆಗಳು ಸಿಕ್ಕಿದೆ ಅಂತ ಹೇಳ್ತಾರೆ, ಬಟ್ ಅದು ಎಲ್ಲ ಸುಳ್ಳು. ಎಲ್ರಿಗೂ ಗೊತ್ತಾಗಿದೆ ನಿಜಾಂಶ ಏನಿದೆ ಅಂದ್ಬಿಟ್ಟು. ಒಂಚೂರು ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಒಂಚೂರು ಇಲ್ಲ. ಆದರೆ ಇವ್ರು ಎಲ್ಲ ಬಿಟ್ಟು ಇವನ್ ಗುಡಿ ಗುಂಡೆಗಳಿಗೂ ಇವ್ರು ಬಿಡ್ತಾ ಇಲ್ಲ ಅಂದರೆ ಇವ್ರಿಗೇನು ಮನುಷ್ಯ ಇದ್ದಾರಾ ಅಥವಾ ಇವ್ರು ರಾಜಕೀಯ ಇದರಲ್ಲೇ ತೆಗಿಬೇಕಂತಿದೆಯಾ? ಬೇರೆದು ಯಾವುದೂ ಇವರಿಗೆ ಸಿಗ್ತಾ ಇಲ್ವಾ? ಯಾವುದು ಟಾಪಿಕೇ ಇಲ್ವಾ ಇವ್ರಿಗೆ? ಈವನ್ ಧರ್ಮಸ್ಥಳ ಅನ್ನೋದು ಎಷ್ಟು ಪವಿತ್ರ ಪ್ಲೇಸ್ ಇದೆ. ಇದು ಈ ಧರ್ಮಸ್ಥಳ ಪವಿತ್ರ ಪ್ಲೇಸಿಗೆ ಇವ್ರು ಇಷ್ಟೊಂದು ನಾಚಿಕೆ ಮಾನ ಮರ್ಯಾದೆ ಇರ್ಲಾರ ಥರ ಮಾತಾಡ್ತಾರಂದರೆ ಇವ್ರೇನು ಮನುಷ್ಯರ ಅಥವಾ ಮುರುಗ್ರ? ಒಂಚೂರು ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಈ ಸರ್ಕಾರ ಬಂದಿನಿಂದ ಎಲ್ಲ ಕಡೆ ಭ್ರಷ್ಟಾಚಾರ ಆಗೋದು, ರೇಪ್ಗಳಾಗೋದು, ಕಿಡ್ನ್ಯಾಪ್ ಆಗೋದು, ಈವನ್ ಇವ್ರಿಗೊಂದು ಪ್ರಾಪರಾಗಿ ಸರ್ಕಾರ ನಡ್ಸೋಕೆ ಆಗ್ತಾ ಇಲ್ಲ. ನಡಿಸ್ಲಕ್ಕೆ ಆಗ್ಲಾರ ಸಲುವಾಗಿ ಇರ್ಲಾರ್ದು ಯಾವುದಾದ್ರೂ ಒಂದೊಂದು ಸಣ್ಣ ಪುಟ್ಟದಿಗೆ ವಿಷಯಕ್ಕೆ ದೊಡ್ಡ ವಿಷಯ ಮಾಡ್ತಾ ಇದ್ದಾರೆ. ಬೇರೆ ವಿಷಯಗಳಾದರೆ ಪರವಾಗಿಲ್ಲ ಬಿಡಿ, ಆದರೆ ಇದು ಬಂದುಬಿಟ್ಟು ಒಂದು ಧರ್ಮದ ಬಗ್ಗೆದಲ್ಲೂ ಇವ್ರು ಇಷ್ಟು ನೀಚಾಗಿ ಮಾತಾಡ್ತಾರಂದರೆ ಈ ಸರ್ಕಾರ ಬಗ್ಗೆದಲ್ಲಿ ಏನು ಹೇಳಬೇಕಂದ್ರೆ ನಮ್ಮ ಹತ್ರ ವರ್ಡ್ಸ್ ಇಲ್ಲ. ಆ ರೇಂಜಿಗೆ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅನ್ನೋದು ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟಿದೆ. 12ನೇ ಶತಮಾನದಲ್ಲಿ ಸೊಗಸಾದ ಹುಲ್ಲು ತಂದು ಹಗ್ಗ ನೇಯ್ದು ಸದಾ ಜಂಗಮ ದಾಸೋಹವನ್ನು ಮಾಡುತ್ತಿದ್ದ ಕಾಯಕಯೋಗಿ ನುಲಿಯ ಚಂದಯ್ಯ ಶರಣ ಸಂಕುಲದ ಧ್ರುವತಾರಿಯಾಗಿದ್ದಾರೆ ಎಂದು AICC ಮಾಜಿ ಸದಸ್ಯೆ ಹಾಗೂ ಕೋರ್ಮಾ ಸಮಾಜದ ಮುಖಂಡೆ ಶ್ರೀದೇವಿ ಉತ್ಲಾಸರ ತಿಳಿಸಿದ್ದರು. ಬೀದರ್ ಜಿಲ್ಲಾ ಕೋರ್ವರ ಕ್ಷೇಮಾಭಿವೃದ್ಧಿಯ ಸಂಘದಿಂದ ಚಿಕ್ಪೇಟ್ ಸಮೀಪದ ಹೆಬ್ಬಾಳೆ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಿದ ಕಾಯಕಯೋಗಿ ನುಲಿಯ ಚಂದಯ್ಯನವರ 918ನೇ ಜಯಂತಿ ಕಾರ್ಯಕ್ರಮ ಹಾಗೂ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ್ದರು. ವಿಜಯಪುರ ಜಿಲ್ಲೆಯ ಶಿವಣಗಿ ಇವರ ಹುಟ್ಟೂರು. ಶೂನ್ಯ ಸಂಪಾದನೆ ಹಾಗೂ ಅನೇಕ ಪುರಾಣಗಳಲ್ಲಿ ನುರಿಯ ಚಂದಯ್ಯನವರ ಹೆಸರು ಉಲ್ಲೇಖವಾಗಿದೆ. ಅನೇಕ ವಚನಗಳನ್ನು ಬರೆದ ಇವರು ಗುರುಲಿಂಗ ಜಂಗಮದಲ್ಲಿಯೇ ಲಿಂಗ ಪೂಜೆಯ ಸಾರ್ಥಕ ಕಂಡವರು. ಬನವಾಸಿಯ ಮಧುಕೇಶ್ವರ ದೇವಾಲಯದಲ್ಲಿ ಚಂದಯ್ಯನ ಶಿಲಾಶಾಸನ ಕಲ್ಲು ಮಂಟಪವಿದೆ. ಚಂದ್ರೇಶ್ವರ ಇವರ ಅಂಕಿತನಾಮವಿದೆ ಎಂದು ತಿಳಿಸಿದರು. ಕೋರ್ವಾ ಸಂಘದಿಂದ ವಿಶೇಷ ಸನ್ಮಾನ ಸ್ವೀಕರಿಸಿದ CPI ರಾಘವೇಂದ್ರ ಭಜಂತ್ರಿ ಮಾತನಾಡಿ, ಕೋರ್ವಾ ಸಮಾಜ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಂಘಟನೆಯೊಂದಿಗೆ ಸಮಾಜದ ಮುಖ್ಯವಾಹಿನಿಗೆ ಬರಬೇಕಾದ ಅವಶ್ಯಕತೆ ಇದೆ. ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ಸಂಸ್ಕಾರ ನೀಡಬೇಕೆಂದು ಸಲಹೆ ನೀಡಿದ್ದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಜಗದ್ಗುರು ವೃಷಭೇಂದ್ರ ಚಂದ್ರೇಶ್ವರ ಮಹಾಸ್ವಾಮೀಜಿ ನುರಿಯ ಚಂದಯ್ಯ ಗುರುಪೀಠ ಚಿಕ್ಕಮಗಳೂರು ವಹಿಸಿದರು. ಇದೇ ವೇಳೆ ಬೀದರ್ ಜಿಲ್ಲಾ ಕೋರ್ವರ ಕ್ಷೇಮಾಭಿವೃದ್ಧಿಯ ಸಂಘದಿಂದ ಮುಖ್ಯಮಂತ್ರಿಗಳ ಚಿನ್ನದ ಪದಕ
ಪಡೆದ ಕಲಬುರಗಿಯ ಸಿಪಿಐ ರಾಘವೇಂದ್ರ ಭಜಂತ್ರಿ ಇವರನ್ನು ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ರಾಜಕೀಯ ಮುತ್ಸದಿ ಈಶ್ವರ್ ಸಿಂಗ್ ಠಾಕೂರ್, ಕೆಎಸ್ಎಸ್ ಕರ್ನಾಟಕ ಸಚಿವಾಲಯದ ಚಂದ್ರಕಾಂತ್ ಭಜಂತ್ರಿ, ಯುವ ಮುಖಂಡ ಮಹೇಶ್ ಮೈಲಾರೆ, ಸಂಘದ ಅಧ್ಯಕ್ಷ ಸಂತೋಷ್ ಡಿ ಕೋರ್ವಾ, ಸಂಘದ ಕಾರ್ಯದರ್ಶಿ ಸಂಜೀವ್ ಕುಮಾರ್ ಬೆಲ್ಲೂರ್ಗೋಟ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸೀತಾ ಸಂಜೀವ್ ಕುಮಾರ್, ರವಿ ಮಾನೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ದಾವಣಗೆರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರ ಖಾಸ್ ಅಣ್ಣ ದೊಡ್ಡಣ್ಣ, ಇವರು ತಮ್ಮ ನೋಡಿ ಅಣ್ಣ ಡಿವೈಎಸ್ಪಿ, ತಮ್ಮ ಸಿಪಿಐ ಮತ್ತು ಖಡಕ್ ಆಫೀಸರ್. ಇವರು ನಿಲ್ಲಿಸಬೇಡಿ, ಶಿಕ್ಷಣದಿಂದಲೇ ಎಲ್ಲ ಬದಲಾವಣೆಗೆ ಸಾಧ್ಯ ಇದೆ. ಹಾಗಾಗಿ ಈ ಒಂದು ಸನ್ಮಾನಕ್ಕೆ ಪಾತ್ರರಾಗಿರುವಂತ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಇದೇ ರೀತಿ ನಿಮ್ಮ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಗಳು ಉನ್ನತ ಶಿಖರಕ್ಕೆ ನಾವು ನಿರಂತರವಾಗಿ 4 ವರ್ಷದಿಂದ ಪ್ರತಿ ವರ್ಷ ನಾವೇನ್ ಮಾಡ್ತೀವಿ, ನಾವು ಕಾಯಕ ಯೋಗಿಗಳು ಕೆಲಸ ಮಾಡ್ತೀವಿ. ಆಮೇಲೆ ನಾವು ಅದನ್ನ ಮಾಡಿದ ಕೆಲಸವನ್ನ ಮಾರಾಟ ಮಾಡ್ತೇವೆ, ಮತ್ತೆ ಬೆಳಿಗ್ಗೆ ಚಾಲನೆ ಮಾಡ್ತೇವೆ. ನಾನು ಎಲ್ಲ ನಮ್ಮ ಸಮಾಜದ ಬಂಧುಗಳಲ್ಲಿ ವಿನಂತಿಯನ್ನ ಮಾಡ್ತೇನೆ, ದಯವಿಟ್ಟು ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸಿ ಅಂತ. ಯಾವ ಶಿಕ್ಷಣ ಕೊಡಬೇಕು? ನೌಕರಿಗೋಸ್ಕರ ಅಲ್ಲ, ನೌಕರಿನೇ ಬೇಕು ಅದಕ್ಕೋಸ್ಕರ ಶಿಕ್ಷಣ ಅಲ್ಲ. ನಾವು ಸಮಾಜದಲ್ಲಿ ಎದೆ ಎತ್ತಿ ಓಡಾಡಬೇಕಂತ ಹೇಳಿದ್ರೆ ನಮಗೆ ಶಿಕ್ಷಣ ಬೇಕು, ಒಳ್ಳೆ ಜ್ಞಾನ ಬೇಕು ಅಂತ. ನಾವು ಏನ್ ಮಾಡ್ತೀವಿ, 10ನೇ ಕ್ಲಾಸ್ ಆದ ಮಗಳನ್ನ, ಆ ಮಗಳ ರಿಸಲ್ಟ್ ಅನ್ನ ನೋಡಿದಾಗ ಅದು 80% 90% ರಿಸಲ್ಟ್ ಇರ್ತದೆ. ನಾವು ಎಲ್ಲಿ ಆ ಬೀದರ್ಗೆ ಎಲ್ಲಿ ಕಳಿಸ್ಕೊಡ್ಬೇಕು, ಎಲ್ಲಿ ನಾವು ಮನೆಗೆ ನಿಲ್ಬೇಕು, ಅದಕ್ಕೋಸ್ಕರ ಆ ನಮ್ಮ ಹೆಣ್ಣು ಮಕ್ಕಳ ಲಗ್ನವನ್ನ ಮಾಡಿಕೊಡ್ತಾರೆ. ಕಳೆದ ಶತಮಾನದಲ್ಲಿ ನಾವು ತುಂಬಾ ಅಭ್ಯಾಸ ಇಟ್ಕೊಂಡು ಈ ಒಂದು ಸಮಾಜದಲ್ಲಿ ಹುಟ್ಟಿ ಬೆಳೆದು ಇವತ್ತು ಈ ಒಂದು ಹುದ್ದೆಗಳಲ್ಲಿ ಇರುವುದು ಇದೇನು ಅತಿಶಯೋಕ್ತಿ ಅನ್ನಿಸ್ತಾ ಇಲ್ಲ. ನಮಗೆ ಇದೇನು ಅತಿಶಯೋಕ್ತಿ ಅನ್ನಿಸ್ತಾ ಇಲ್ಲ. ಯಾಕೆಂತಂದ್ರೆ ನಾವು ಇನ್ನೂ ಕೆಲವೊಂದು ಬೇರೊಂದು ಸಮಾಜದ ಸಮುದಾಯಗಳಿಗೆ ಹೋಲಿಸಿಕೊಂಡ್ರೆ ಬಹಳ ಕಡಿಮೆ ಹಂತದಲ್ಲಿ ನಾವು ಬೆಳವಣಿಗೆ ಹೊಂದಿದ್ದೀವಿ. ಒಟ್ಟಾರೆ ಹೇಳಬೇಕಂದ್ರೆ ಅಭಿವೃದ್ಧಿ ಹೊಂದುತ್ತಿರುವ ಸಮಾಜ ಅಂತಂದನ್ನು ನಾವು ಇನ್ನೂ ಹೇಳಿಸಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ. ಸೊ ಹಾಗಾಗಿ ಎಲ್ಲರೂ ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿರೋದು ಶಿಕ್ಷಣಕ್ಕೆ. ಶಿಕ್ಷಣ ಅನ್ನೋದು ಮೊದಲನೇ ಮೆಟ್ಟಲು ಏನಾದರೂ ಹತ್ತಿದ್ರೆ ಶಿಕ್ಷಣದ ಬಗ್ಗೆ ತಾವು ಕಿಂಚಿತ್ತು ಕಾಳಜಿ ಮಾಡಿ ತಮ್ಮ ಬಲವಾದ ಒಂದು ರೂಪರೇಷೆಗಳನ್ನು ನೀವು ಬೆಳೆಸ್ಕೊಂಡಿದ್ದೆ ಆದರೆ ನಮ್ಮ ಮಕ್ಕಳು ಇಂದು ನಾಳೆ ನಾಡಿದ್ದು ಈಗಾಗಲೇ
ವೇದಿಕೆ ಮೇಲೆ ಶ್ರೀ ರಾಘವೇಂದ್ರ ಅವರನ್ನು ನಾವು ಸನ್ಮಾನ ಮಾಡಿದ್ದೀವಿ. ನಮ್ಮ ಸಮಾಜ ಅಂತಂದ್ರೆ ಮಂಗಳವಾದ ನುಡಿಸುವವರು ನಾವೆಲ್ಲ. ಯಾವುದೇ ಕುಲ ಆಗಲಿ, ಕನಿಷ್ಠ ಮತ್ತು ಗರಿಷ್ಠ ಆಗಲಿ ಮತ್ತು ಶ್ರೇಷ್ಠ ಅಂತಂದು ಯಾವುದೂ ಇರುವುದಿಲ್ಲ. ಆದರೆ ನಮ್ಮ ಕುಲ ಬಾಂಧವರು ಮತ್ತು ನಾವು ಪ್ರತಿಯೊಂದು ಒಂದು ಗ್ರಾಮದಲ್ಲಿ ನಾವು ತಗೊಂಡ್ರು ಅಂತಂದ್ರೆ ಒಂದು ಊರೊಳಗೆ ಕನಿಷ್ಠ ಒಂದು 8ರಿಂದ 4 ಒಂದು 10 ಮನೆಗಳು ಇರ್ತಾವೆ. ಅದಕ್ಕೆ ನಮಗೆ ತುಂಬಾ ಹೆಮ್ಮೆ ಅನಿಸ್ತದೆ. ಏನು, ನಾವೆಲ್ಲ ಮಂಗಳವಾದವನ್ನು ನುಡಿಸ್ತಕ್ಕಂಥವ್ರು. ನಾವಿಲ್ಲ ಅಂದ್ರೆ ಶುಭ ಕೋರುವವರು. ನಾವು ಪ್ರತಿಯೊಂದು ಶುಭ ಕಾರ್ಯಗಳಿಗೆ ನಾವು ಬೇಕೇ ಬೇಕು. ಅದಕ್ಕೆ ನಮ್ಮ ಸಮಾಜದಲ್ಲಿ ನಾವೆಲ್ಲ ಹುಟ್ಟಿದ್ದೀವಿ. ಸಮಾಜದ ಋಣ ಅಂತಿರ್ತದ. ಈಗಾಗಲೇ ಅಂಬೇಡ್ಕರ್ ಅವರು ಹೇಳಿದಂಗ ಸಮಾಜ ಅಂದ್ರೆ ಸಾಮಾಜಿಕ, ಶಿಕ್ಷಣ, ಸಂಘಟನೆ, ಹೋರಾಟ. ಇವತ್ತೆಲ್ಲೋ ಒಂದ್ ಕಡೆ ನಾನು ಈಗ ವೇದಿಕೆಯನ್ನ ನೋಡ್ತಾ ಇದ್ದೇವೆ. ಸಹಸ್ರಾರು ಸಂಖ್ಯೆಯಲ್ಲಿ 4-5 ವರ್ಷದಿಂದ ನೀವೇನಿದ್ದಾರೆ ಒಂದು ಜಯಂತಿ ಕಾರ್ಯಕ್ರಮವನ್ನು ಮಾಡ್ತಿದ್ದೀರಿ. ಎಲ್ಲೋ ವೇದಿಕೆಯನ್ನ ನೋಡಿದಾಗ ಈಗಾಗಲೇ ನಮ್ಮ ಸರ್ ಅವರು ಹೇಳಿದಾಗ ನಮ್ಮ ಸಂಖ್ಯೆ, ಮಹಿಳೆಯರ ಸಂಖ್ಯೆ, ನಾನು ಯಾಕಂದ್ರೆ ಮಹಿಳೆ ಪ್ರತಿನಿಧಿ ಆಗಿರೋದ್ರಿಂದ ನನ್ನ ತಾಯಿಯರು, ನನ್ನ ಸಹೋದರಿಯರ ಸಂಖ್ಯೆ ಎಲ್ಲೋ ಕಡಿಮೆ ಕಾಣ್ತಾ ಇದೆ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ, ಯಾಕಂದ್ರೆ ಇದು ಹೈದರಾಬಾದ್ ಕರ್ನಾಟಕ ಆಗಿರೋದ್ರಿಂದ ಈಗೆಲ್ಲೋ ನಾವು ಉತ್ತರ ಕರ್ನಾಟಕ ಭಾಗದಲ್ಲಿ ಜಯಂತಿ ಕಾರ್ಯಕ್ರಮವನ್ನು ಮಾಡಿದಾಗ ನಾವು ಹೆಣ್ಮಕ್ಳು ಕುಟುಂಬದೊಂದಿಗೆ ಚಂದೆಯನ್ನು ಸ್ಮರಣೆ ಮಾಡ್ಕೊಂತ, ಆಮೇಲೆ ಏನೋ ಪ್ರತಿದಿನಕ್ಕೆ 3 ವರ್ಷದ ನಮ್ಮ ಗುರುಗಳು ಹೇಳ್ತಿದ್ರು, ಮೇಡಮ್ ಈಗಾಗಲೇ 2-3 ವರ್ಷದಿಂದ ನೋಡಿದಾಗ ಸಹಸ್ರಾರು ಸಂಖ್ಯೆಯಲ್ಲಿ ಸೇರ್ತಿದ್ರಿ ಅಂತ. ಬೀದರ್ ಜಿಲ್ಲಾ ಕೊರವರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಶ್ರೀ ಶರಣ 12ನೇ ಶತಮಾನದ ವಚನಕಾರರಲ್ಲಿ ಒಬ್ಬರಾಗಿರುವಂಥ ಶಿವಶರಣ ನೂಲಿಚಂದನವರ 918ನೇ ಜಯಂತ್ಯೋತ್ಸವ ಹಾಗೂ ಕೊರವ ಸಮುದಾಯದ SSLC ಮತ್ತು PUC ದ್ವಿತೀಯ ವರ್ಷದಲ್ಲಿ 75% ಹೆಚ್ಚಿಗೆ ಅಂಕಗಳನ್ನು ಪಡೆದಿರುವಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಇತ್ತು. ಮತ್ತು ಇದರಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಂದ ಚಿನ್ನದ ಪದಕವನ್ನು ಪಡೆದುಕೊಂಡಿರುವಂಥ ಶ್ರೀ ರಾಘವೇಂದ್ರ ಭಜಂತ್ರಿ CPI ಗುಲ್ಬರ್ಗ ಇವರನ್ನು ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆಯ ಕೊರವ ಸಮುದಾಯದ ನಾಗರಿಕರ ವತಿಯಿಂದ ಸನ್ಮಾನಿಸುವಂಥ ಒಂದು ಕಾರ್ಯಕ್ರಮ ಸಹ ಇಂದು ಆಯೋಜನೆ ಮಾಡಲಾಗಿದೆ. ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಸಂಗೀತ ಶ್ರಾವಣ ಕಾರ್ಯಕ್ರಮವನ್ನು ಖ್ಯಾತ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ರಾಮುಲು ಗಾದ್ಗಿ ಅವರು ಪಂಡಿತ್ ಭೀಮಸೇನ ಜೋಶಿ ಅವರ 15ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿ ಸಭಿಕರ ಮನ ರಂಜಿಸಿದರು. ಗಣೇಶ್ ದೇವಸ್ಥಾನದ ಹಾಗೂ ಗಣೇಶ್ ಮೈದಾನ ಅಭಿವೃದ್ಧಿ ಟ್ರಸ್ಟ್ ಮತ್ತು ಈಶ್ವರ್ ಕೌಜಲ್ಗೆ ಸ್ಮರಣಾರ್ಥ ಚಾರಿಟೇಬಲ್ ಟ್ರಸ್ಟ್ಗಳ ಸಹಯೋಗದಲ್ಲಿ ಭಾರತ ರತ್ನ ಪಂಡಿತ್ ಭೀಮಸೇನ್ ಜೋಶಿ ಅವರ ಶಿಷ್ಯವೃಂದದವರಿಂದ ಶ್ರಾವಣದ ಭಕ್ತಿಮಯ ಸಂಗೀತ ಪ್ರಸ್ತುತಿ ಜರುಗಿತು. ಇದಕ್ಕೂ ಮುನ್ನ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಂದಂತಹ ಎಲ್ಲ ಕಲಾವಿದರಿಗೆ ಡಾಕ್ಟರ್ ಕೌಜಲ್ಗಿ ಅವರು ಶಾಲು ಹೊದಿಸಿ ಹೂಮಾಲೆ ಹಾಕಿ ಸತ್ಕರಿಸಿದರು. ಪಂಡಿತ್ ಭೀಮಸೇನ್ ಜೋಶಿ ಅವರ ಶಿಷ್ಯಂದಿರಾದ ಪುಣೆಯ ಪ್ರಸಿದ್ಧ ತಬಲವಾದಕರಾದ ಭರತ್ ಕಾಮತ್, ಪುಣೆಯ ಪ್ರಸಿದ್ಧ ಪಖ್ವಾಜ್ ವಾದಕಿಯರಾದ ಗಣೇಶ್ ಪಾಪಲ್, ಕೋಲ್ಹಾಪುರದ ಹಾರ್ಮೋನಿಯಂ ವಾದಕರಾದ ಸ್ವರೂಪ್ ಪ್ರಸಾದ್ ದಿವಾನ್, ಸಾಂಗ್ಲಿಯ ಪಿಟೀಲು ವಾದಕರಾದ ಧನಂಜಯ್ ಗಾಡ್ಗೇಲು, ಸಾಂಗ್ಲಿಯ ಸಹಗಾಯಕರಾದ ಕೃಷ್ಣ ಮುಖೇಡ್ಕರ್, ಸಾಂಗ್ಲಿಯ ತಬಲಾವಾದಕರಾದ ಓಂರಾಜ್ ಐಹೊಳೆ, ಬೀದರ್ನ ತಂಬೂರಿ ಸಾಥ್ ನೀಡುವವರಾದ ತ್ರಿವೇಣಿ ಹೊನ್ನ ಭಾಗವಹಿಸಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜಶೇಖರ್ ಕೌಜಲ್ಗಿ, ಬೀದರ್ JDS ಜಿಲ್ಲಾಧ್ಯಕ್ಷರಾದ ರಮೇಶ್ ಪಾಟೀಲ್ ಸೋಲ್ಪುರ್, ರಾಜು ಚಿಂತಾಮಣಿ, ಶಾಂತಲಿಂಗ ಸಾವಳ್ಗಿ, ಇಂಜಿನಿಯರ್ ರವಿ ಮೂಲ್ಗೆ, ಶ್ರೀ ಗಣೇಶ್ ದೇವಸ್ಥಾನ ಹಾಗೂ ಗಣೇಶ್ ಮೈದಾನ ಅಭಿವೃದ್ಧಿ ಟ್ರಸ್ಟ್ ಸದಸ್ಯರಾದ BS ಪಾಟೀಲ್, ಬಸವರಾಜ್ ಮಸೂದಿ ಸೇರಿದಂತೆ ಇತರರು ಇದ್ದರು. ತಮ್ಮ ಸಂಗೀತದ ಸುಧೆಯನ್ನ ನೀಡಿರುವಂತಹ ನಮ್ಮೆಲ್ಲರ ಪ್ರೀತಿಯ ನಮ್ಮ ಹಿರಿಯ ಜೀವಿ ಸಂಗೀತ ಸುಧೆಯನ್ನು ನೀಡಲಿಕ್ಕೆ ಆಗಮಿಸಿರುವಂತಹ ಶ್ರೀ ರಾಮುಲು ಗಾದ್ಗಿ. ಶ್ರೀ ರಾಮುಲು ಅವರಿಗೆ ಡಾಕ್ಟರ್ ರಾಜಶೇಖರ್ ಕೌಜಲ್ಗಿ ಅವರು ಬಂದು ಪ್ರೀತಿಯ ಗೌರವದ ಸತ್ಕಾರವನ್ನ ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ.
ಹಲೋ ಹಲೋ ಗಣನಾಥ ನೀಡ್ತಾ ಇದ್ದೇವೆ. ಈ ಒಂದು ಹಾಡು ಬಸವ ಬಾರಯ್ಯ ಅಂತ ಅದ್ಭುತವಾಗಿರ್ತಕ್ಕಂಥ ಗೀತೆಯನ್ನ ತಮ್ಮ ಮಡಿಲಿಗೆ ನೀಡ್ತಾ ಇದ್ದೇವೆ. ಒಂದ್ಸಲ ಪ್ರೀತಿಯ ಚಪ್ಪಾಳೆಯ ಝೇಂಕಾರವನ್ನ ನಾವೆಲ್ಲರೂ ಕೂಡ ನೀಡೋಣ. ಡಾಕ್ಟರ್ ಗೋಜಲ್ಗಿ ಅವರು ನನಗಂದ್ರು ಬೈ ಶ್ರಾವಣ ಸಮಾಪ್ತಿ ಮಾಡೋದಿದೆ, ಹ್ಯಾಂಗ್ ಮಾಡೋಣ ಕೇಳಿದಾಗ ನಾನಂದೆ ನೋಡಿ ಮಾಡೋಣ ಅದರೊಳಗೇನಿದೆ ಅಂತ. ಇವತ್ತು ನಾವು ನೋಡ್ತಾ ಇದ್ದೀವಿ
ಕೇವಲ ನಾವೇನು ಫಿಲ್ಮಿ ಸಾಂಗ್ಸು ಅವು ಜನಪದ ಅವೆಲ್ಲೂ ಬೇಕು ಎಲ್ಲರಿಗೂ. ಬಟ್ ಇಂಥ ಒಂದು ಸಂಗೀತದ ಕಾರ್ಯಕ್ರಮ ಅವರೇನು ಆಯೋಜಿಸಿದ್ದಾರೆ ಅವರಿಗೆ ನನ್ನ ಬಹಳ ಪ್ರಣಾಮಗಳು. ಇಂಥ ಕಾರ್ಯಕ್ರಮಗಳು ಹಮೇಶಾ ಆಗ್ತಾ ಇರಬೇಕು. ಇಂಥ ವಿದ್ವಾನ್ರೆಲ್ಲ ಇಲ್ಲಿ ನಮ್ಮ ಹತ್ರ ಬರಬೇಕು, ಚಂದ ಕೇಳಬೇಕೆಲ್ಲ. ಯಾಕೆಂದ್ರೆ ಸಂಗೀತ ಕೇಳೋದ್ರಿಂದ ಮಾನಸಿಕ ಶಾಂತಿನೇ ಬೇರೆ. ನೋಡ್ರಿ ಈಗೆಲ್ಲ ನೀವು ಹೆಂಗೆ ಕೂತೀರಿ, ಎಲ್ಲ ವಿಶಿಷ್ಟವಾಗಿ ಒಂದು ದೇವರ ಧ್ಯಾನದಲ್ಲ ಹೋಗ್ತೀವಿ ಇಂಡೈರೆಕ್ಟ್ಲಿ. ಈ ಕಾರ್ಯಕ್ರಮಗಳಿವೆ, ಇಂಥ ಕಾರ್ಯಕ್ರಮಗಳಿವೆ. ಹಾಗಾಗಿ ಗಣೇಶ್ ಮೈದಾನ್ ಅಭಿವೃದ್ಧಿ ಟ್ರಸ್ಟ್ ಮತ್ತು ನಮ್ಮ ಈಶ್ವರ್ ಕೌಜಲ್ಗಿ ಚಾರಿಟೇಬಲ್ ಟ್ರಸ್ಟ್ ಇವ್ರ ವತಿಯಿಂದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈಗ ಹೀಗೆ ಮುಂದೂ ಕೂಡ ಕಾರ್ಯಕ್ರಮಗಳು, ಇಂಥ ಕಾರ್ಯಕ್ರಮಗಳು ನಡೀಲಿ ಅಂತಂದು ನಾನು ಆಶಿಸ್ತಾ ಈ ನನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಬೀದರ್ ನಗರದ ರಾಮನಗರ್ ಕಾಲೋನಿಯಲ್ಲಿ ಶ್ರೀರಾಮ್ ಗಣೇಶ್ ಮಂಡಳಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣೇಶ ಹಬ್ಬವನ್ನು ಆಚರಿಸಲಾಗುತ್ತದೆ. ಗಣೇಶ ಮಂಡಳಿಯ ಅಧ್ಯಕ್ಷರಾದ ವೈಭವ್ ತಂದೆ ರಾಮಚಂದ್ರ ಸೋನಿ ಅವರ ನೇತೃತ್ವದಲ್ಲಿ ಗಣೇಶ ಮೂರ್ತಿಯನ್ನು ಭಾಜ ಭಜಂತ್ರಿಯೊಂದಿಗೆ ಪಟಾಕಿ ಸಿಡಿಸಿ ಹರ್ಷೋಲ್ಲಾಸದಿಂದ ಅವರ ಗೆಳೆಯರ ಬಳಗದ ವತಿಯಿಂದ ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಹನುಮಂತ್ ಬರೂರೆ, ಪಂಡರಿನಾಥ್ ಗೌಳಿ, ಬಸವರಾಜ್, ವಿನಯ್ ಹನ್ನೂರ್, ರೋಹನ್, ಪ್ರವೀಣ್, ವಿಶಾಲ್, ವಿಘ್ನೇಶ್ ಜೈವರ್ಧನ್ ಸೇರಿದಂತೆ ಬಡಾವಣೆಯ ಜನರು ಸೇರಿದಂತೆ ಇತರರು ಇದ್ದರು.
TV9 ಕನ್ನಡ ವಾಹಿನಿಯ ಬೀದರ್ ಛಾಯಾಗ್ರಾಹಕ LS ರಾಮಕೃಷ್ಣ ಅವರ ತಾಯಿ ಉಪಲಮ್ಮ ಹೃದಯಾಘಾತದಿಂದ ಭಾನುವಾರ ರಾತ್ರಿ ನಿಧನರಾದರು. ಅವರಿಗೆ 60 ವರ್ಷ ವಯಸ್ಸಾಗಿತ್ತು. ರಾತ್ರಿ 10:30 ಗಂಟೆಗೆ ಸುಮಾರಿಗೆ ಹೃದಯದಲ್ಲಿ ತೊಂದರೆ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಕರೆದೊಯ್ಯುವ ವೇಳೆ ಮಾರ್ಗದ ಮಧ್ಯದಲ್ಲಿಯೇ ಅವರು ಕೊನೆಯುಸಿರು ಎಳೆದರು. ವೃದ್ಧರ ಪತಿ ವೆಂಕಟೇಶ್ವರಲು ಪುತ್ರ ರಾಮಕೃಷ್ಣ, ಪುತ್ರಿಯರಾದ ಪರಮೇಶ್ವರಿ ಮತ್ತು ಮಹೇಶ್ವರಿ ಅವರನ್ನ ಅಗಲಿದ್ದಾರೆ. ಇಂದು ಮಧ್ಯಾಹ್ನ 2 ಗಂಟೆಗೆ ನಗರದ ಮಂಗಲ್ಪೇಟ್ನ ನರಸಿಂಹಸ್ವಾಮಿ ದೇವಸ್ಥಾನದ ಎದುರಿರುವ ರುದ್ರಭೂಮಿಯಲ್ಲಿ ಅವರ ಸಂಪ್ರದಾಯದ ಪ್ರಕಾರ ಅಂತ್ಯಕ್ರಿಯೆ ನಡೆಯಿತು. ಈ ಸಂದರ್ಭದಲ್ಲಿ ಬಂಧು ಮಿತ್ರರು ಸೇರಿದಂತೆ ಇತರರು ಇದ್ದರು. ದೇವರು ಅವರಿಗೆ ಈ ದುಃಖ ತಾಳಲು ಅವರಿಗೆ ಧೈರ್ಯ ನೀಡಲಿ ಎಂದು ಪ್ರಾರ್ಥಿಸಿದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.